ಅಲ್ಲ ಅದು ಮುಗ್ಸಕ್ ಮುಂಚೆ ಕ್ವಶನ್ ಅವರ್ ಇರೋದೇ ಈ 3 ಜನ ಸಾವಿಗೆ ಯಾರು ಹಂಗಾರೆ ಸರ್ಕಾರನೇ ನೇರ ಕಾರಣ ಇದಕ್ಕೆ ಸರ್ಕಾರನೇ ತಗುಲುವುದಿಲ್ಲ. ಕಾರಣ ಸದರಿ ಕಾಡತೂಸು ಸಣ್ಣ ಸಣ್ಣ ಪೈಲೆಟ್ಸ್ಗಳು ಹಾಗೂ ಮದ್ದನ್ನು ಒಳಗೊಂಡಿದ್ದು ಕಾಡತೂಸಿನಿಂದ ಹೊರಬರುವಾಗ ಚೆದರುವುದರಿಂದ ಆರೋಪಿಗಳು ವಿವಿಧ ಅಂಗಾಂಗಗಳು ಗುಂಡು ತಗುಲಿರುತ್ತದೆ. ಬೇಟೆಗಾರರು ಅಸ್ಪಷ್ಟವಾಗಿ ಗೋಚರಿಸಿರುವುದರಿಂದ ಸಿಬ್ಬಂದಿಗಳು ಆತ್ಮರಕ್ಷಣೆಗಾಗಿ ಪ್ರತಿದಾಳಿ ನಡೆಸಿದಾಗ ಬೇಟೆಗಾರರಿಗೆ ಸೊಂಟದಿಂದ ಮೇಲ್ಭಾಗದಲ್ಲಿ ಗುಂಡೇಟು ತಗುಲಿದ್ದು ಸಿಬ್ಬಂದಿಗಳು ಯಾವುದೇ ದುರುದ್ದೇಶದಿಂದ ಸದರಿ ಕ್ರಮವನ್ನು ಕೈಗೊಂಡಿರುವುದಿಲ್ಲ. ಬರೀ ಕರ್ನಾಟಕಕ್ಕೆ ಸಂಬಂಧ ಸೀಮಿತ ಆಗಿಲ್ಲ, ಈಗ ತಮಿಳುನಾಡಿಗೆ ಹೋಗಿದೆ. ಅಲ್ಲಿನ DMK ಮುಖ್ಯಮಂತ್ರಿ ನಮ್ಮ ರಾಜ್ಯದ ಬಗ್ಗೆ ಅವಹೇಳನಕಾರಿ ಮಾತು ಆಡಿದ್ದಾರೆ, ಖಂಡನೀಯ ಅಂತ ಹೇಳಿದ್ದಾರೆ. ಕರ್ನಾಟಕ ಸರ್ಕಾರನ ಖಂಡನೀಯ ಅಂತ ಹೇಳಿದ್ದಾರೆ. ಇಷ್ಟು ಹೇಳಿದ ಮೇಲೂ ಈ ಸರ್ಕಾರಕ್ಕೆ ಸ್ಟೇಟ್ಮೆಂಟ್ ಮಾಡಬೇಕು ಅಂತ ಜ್ಞಾನ ಇಲ್ಲಲ್ವಾ? ಸನ್ಮಾನ್ಯ ಸಭಾಧ್ಯಕ್ಷರೇ, ಸದನ ನಡೆಯುವಂತ ಸಮಯದಲ್ಲಿ 3 ಜನರ ಎನ್ಕೌಂಟರ್ ಆಗಿದೆ, ಸದನ ನಡೀತಾ ಇದೆ. ಇಂಥ ಸಂದರ್ಭದಲ್ಲಿ ಇಡೀ ಕರ್ನಾಟಕವೇ ಒಂಥರ ಬೆಚ್ಚ ಬೀಳೋ ರೀತಿ 3 ಜನರ ಎನ್ಕೌಂಟರ್ ಆಗಿದೆ. ಈಗಾಗಲೇ ರೈತರೆಲ್ಲ ಒಂದು ಭಾಷೆಯಲ್ಲಿ ಮಾತಾಡ್ತಾ ಇದ್ದಾರೆ. ಅಲ್ಲಿ ಸತ್ತಿರ್ತಕ್ಕಂಥ ಕುಟುಂಬದವರು ಅವರು ಅಲ್ಲಿಗ ಕ್ವೆಶ್ಚನ್ ಅವ್ರು ಮುಗಿಸೋಣ್ರಿ. ಅಲ್ಲ ಅದು ಮುಗ್ಸಕ್ ಮುಂಚೆ ಕ್ವಶನ್ ಅವರ್ ಇರೋದೇ ಈ 3 ಜನ ಸಾವಿಗೆ ಯಾರು ಹಂಗಾರೆ ಸರ್ಕಾರನೇ ನೇರ ಕಾರಣ ಇದಕ್ಕೆ ಸರ್ಕಾರನೇ ಕಾರಣ ಹೇಳ್ಬೇಕಲ್ಲ. 3 ಜನ ಸತ್ಯಕ್ಕೆ ಏನು ಇಲ್ಲ. ತಮಿಳುನಾಡು CM ಮಾತಾಡ್ತಾರೆ ಇದ್ರ ಬಗ್ಗೆ ಅಂತ ಹೇಳಿದ್ರೆ ಇದನ್ನ ನೀವು ರಾಜ್ಯದ ವಿಚಾರ ಅಲ್ಲ, ಹೊರ ರಾಜ್ಯಗಳ ವಿಚಾರ ಆಗಿದೆ. ಅಧ್ಯಕ್ಷರೇ ನೋಟಿಸ್ ಕೊಡೋಣ. ನಾವೇನ್ ಅನ್ಕೊಂಡಿದ್ವಿ ಅಂತಂದ್ರೆ ಸದನ ಪ್ರಾರಂಭ ಆಗ್ತಿದ್ದಂತೆ ಸರ್ಕಾರ ಸೋಮೋಟೋ ಸ್ಟೇಟ್ಮೆಂಟ್ ಮಾಡುತ್ತೆ ಅಂತ. ಘಟನೆ 24 ಅವರ್ಸ್ ಆಯ್ತು ಘಟನೆ ಆಗಿ, ಸದನ ಸಚಿವರು ಬಂದು ಸ್ಟೇಟ್ಮೆಂಟ್ ಮಾಡಿ, ಮುಖ್ಯಮಂತ್ರಿಗಳು ಸ್ಟೇಟ್ಮೆಂಟ್ ಮಾಡಿ ಯಾವ ಕಾರಣಕ್ಕೆ ಎನ್ಕೌಂಟರ್ ಆಯ್ತು ಅಂತ ಹೇಳಿ ಸದನ ಗೊತ್ತಾಗ್ಬೇಕಲ್ಲ. ಸದನ ಗೊತ್ತಾಗಲಿದ್ರೆ ಹೆಂಗಾಗುತ್ತೆ? ನಿಮ್ಮ ನಿಯಮಾವಳಿ ಪ್ರಕಾರ ಹೋಗೋನು ಕ್ವೆಶ್ಚನ್ ಸರ್ಕಾರ ಸೋಮೋಟೋ ಸ್ಟೇಟ್ಮೆಂಟ್ ಮಾಡಬೇಕಾಗಿರೋದು ನಿಯಮಾವಳಿ ಪ್ರಕಾರನೇ. ಸದನ ನಡೀತಾ ಇರ್ಬೇಕಾದ್ರೆ ಮಾಡ್ಬೇಕು ಅವರು. ನಿಯಮಾವಳಿಗಳನ್ನ ಸರ್ಕಾರಕ್ಕೆ ರೈತರ ಬದುಕಿನ ಬಗ್ಗೆ ಏನಾದ್ರು ಕಾಳಜಿ ಇದ್ದಿದ್ರೆ ನೀವು ಮೊದಲು ಸ್ಟೇಟ್ಮೆಂಟ್ ಮಾಡಬೇಕು. ಸ್ಟೇಟ್ಮೆಂಟ್ ಮಾಡದಲ್ಲಿ ಇರಕ್ಕಾಗಲ್ಲ ಸದನದಲ್ಲಿ. ಹಾಗಾದ್ರೆ ಮಾನ್ಯ ಪರಮೇಶ್ವರ್ ಅವರೇ, ಸರ್ಕಾರ ತಪ್ಪಿಸ್ಕೊಂಡು ಓಡೋಗ್ತಾ ಇದೆಯಾ? ಖಂಡಿತವಾಗಿ ರೈತರು ತಕ್ಷಣ ಸಾಯಿಸೋದ ನೀವು? ತಪ್ಪಿಸ್ಕೊಂಡು ಹೋಗುವಂತ ಕೆಲಸ ಏನೂ ಆಗಿಲ್ಲ. ಮತ್ತೆ ಇನ್ನೇನು ಕೊಟ್ರು ಸಾಯಿಸಿದ್ರಿ ನೀವು ರೈತರನ್ನ ಗುಂಡಿಟ್ಟು ಸಾಯಿಸಿದ್ರಿ. ಅದನ್ನ ರಾಜ್ಯ ಜನರಿಗೆ ಗೊತ್ತಾಗಬೇಕು. ಗುಂಡಿಟ್ಟು ಸಾಯಿಸ್ತೀರಿ ಅಂತ ಇದು ಯಾವ ಅಮಾನುಷ ಕೃತ್ಯ ಸರ್? ಇದು ದಯವಿಟ್ಟು ಇದನ್ನ ಚರ್ಚೆಗೆ ಕೇಳಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ಕೊಂತೇನೆ. ಮಾನ್ಯ ಅರಣ್ಯ ಸಚಿವರು ಇದಕ್ಕೆ ಉತ್ತರವನ್ನು ಸ್ಟೇಟ್ಮೆಂಟ್ ಮಾಡಬೇಕು ಈ ಸದನದಲ್ಲಿ. ಮಾಡ್ತಾರೆ. ಒಂದೇ ನಿಮಿಷ ಜನ ಕೂತಿದ್ದಾರೆ. ಅಧ್ಯಕ್ಷರೇ, ಇದು ನಾನು ಅಲ್ಲಲ್ಲ, ಒಂದೇ ನಿಮಿಷ ನಾವು ಕೇಳ್ಬಿಡಿ. ಇದು ಸದನದ ನಿಯಮಾವಳಿ ಪ್ರಕಾರನೇ ಒಂದು ಸರ್ಕಾರಕ್ಕೆ ಏನಾನ ಗೌರವ ಇದ್ದಿದ್ರೆ ಎನ್ಕೌಂಟರ್ ಬಗ್ಗೆ ಸದನದಲ್ಲಿ ಒಂದು ಸ್ಟೇಟ್ಮೆಂಟ್ ಮಾಡ್ಬೇಕಾಯ್ತು ಸರ್ಕಾರ. ಎಲ್ ಮಾಡಿದ್ದಾರೆ? ಮಾಡ್ಬೇಕಾಗಿತ್ತು. ಆ ಗೌರವ ಇದ್ದಿದ್ರೆ ಮಾಡ್ಬೇಕಾಯ್ತು. ಎನ್ಕೌಂಟರ್ ಆಗಿದೆ. ತಮಿಳುನಾಡಿನ ಮುಖ್ಯಮಂತ್ರಿ ಕಾಮೆಂಟ್ ಮಾಡಿದ್ದಾರೆ. ರಾಜ್ಯದಲ್ಲಿ ತಮಿಳರಿಗೆ ನ್ಯಾಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಿಮ್ದೇ ಪಾರ್ಟ್ನರ್ ಹೇಳಿದ್ದಾರೆ ತಮಿಳರಿಗೆ ನ್ಯಾಯ ಇಲ್ಲ ಕರ್ನಾಟಕದಲ್ಲಿ ಅಂತ ಹೇಳ್ತಾರೆ. ಲಕ್ಷಾಂತರ ಜನ ತಮಿಳರು ವಾಸ ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ. ಅವ್ರಿಗೆಲ್ಲ ಏನು ಉತ್ತರ ಕೊಡ್ತೀರಾ ನೀವು? ಬೇಜವಾಬ್ದಾರಿ ಸರ್ಕಾರ ಅಲ್ವಾ ಇದು? ನೋ ಸ್ಟೇಟ್ಮೆಂಟ್ ಮಾಡೋ ಮುಖ್ಯಮಂತ್ರಿ ಬಂದು ಸ್ಟೇಟ್ಮೆಂಟ್ ಮಾಡಿ ಮುಖ್ಯಮಂತ್ರಿಗಳು. ಆಮೇಲೆ ಯಾಕಂದ್ರೆ ಸದನ ಮುಂದೆ ಹಾಕಿ ಒಂದು ಅರ್ಧ ಗಂಟೆ 3 ಜನರ ಸಾವು ಕೊಲೆ ಎನ್ಕೌಂಟರ್ ಮಾಡಿದ್ದಾರೆ, ಕೊಲೆ ಮಾಡಿದ್ದಾರೆ. ಕೊಲೆಗಾರರಿಗೆ ಶಿಕ್ಷೆ ಆಗಬೇಕಲ್ಲ. ಏನ್ ಮಾಡಿದ್ದಾರೆ? ಕೊಲೆಗಾರರಿಗೆ ಶಿಕ್ಷೆ ಕೊಟ್ಟಿದ್ದಾರೆ.
ಅವರು ಮಿತ್ ಕೇಳಿ ಮಂತ್ರಿಗಳು ನನಗೆ ಹೇಳಿದ್ರು ನೀವು ಕ್ವಶನ್ ಅವರ್ ಆದ್ಮೇಲೆ ಸ್ಟೇಟ್ಮೆಂಟ್ ಕೊಡಿ ಅಂತ ಹೇಳಿದೆ ನಾನು. ಅವ್ರು ಹಿಡಿದಿಲ್ಲ ಇನ್ನ ಎಲ್ಲ ಚರ್ಚೆ ಮಾಡೋರು, ಎಲ್ಲ ಚರ್ಚೆ ಮಾಡಿ ಮಾಡ್ತೀವಿ. ಸರ್ಕಾರ ನಮಗೂ ಬೇಕಾದ ನಿಯಮ ಎಲ್ಲ ಈಗ ಪರಿಹಾರ ಸಿಗಬೇಕಂದ್ರೆ ಚರ್ಚೆ ಆದ್ರೂ ಸಿಗುತ್ತೆ. 3 ಜನರ ಕೊಲೆ ಮಾಡಿದ ಸರ್ಕಾರ ಸ್ಟೇಟ್ಮೆಂಟ್ ಮಾಡ್ಬೇಕಿದು. ಎನ್ಕೌಂಟರ್ ಸರ್ಕಾರ ಮಾಡಿದ ನಂತರ ನೋಟಿಸ್ ಚರ್ಚೆ ಮಾಡಿ ಅಂತ ಹೇಳ್ತಿರಲ್ಲ, ಎನ್ಕೌಂಟರ್ ಮಾಡ್ಬೇಕಾದ್ರೆ ನೋಟಿಸ್ ಕೊಟ್ಟಿದ್ರು ಅವರಿಗೆ. ಎನ್ಕೌಂಟರ್ ನೋಟಿಸ್ ಕೊಟ್ಟಿದ್ದ ಪ್ಲೀಸ್ ಕುಂದ್ರಿ. ಬಂದಾರ ಅರಣ್ಯ ಸಚಿವರು ಬಂದಿದ್ದಾರೆ. ಕುಂದ್ರಿ. ಬೆಳಿಗ್ಗೆ ನನ್ಗೆ ಫೋನ್ ಮಾಡಿದ್ದರು. ನಾನೇನ್ ಹೇಳಿದೆ, ಪ್ರತಿ ನಿಮ್ ಏನ್ ನಿಯಮ ಇರ್ತೈತಿ, ಪ್ರಶ್ನಾವಳಿ ಆದ್ಮೇಲೆ ಮಾಡ್ರಿ ಅಂತಂದೆ. ಇಲ್ಲಿಕ್ಕೆ ಅವ್ರು ಮೊದ್ಲು ಬಂದ ಮಾಡ್ತೀನಿ ಅಂತ ಹೇಳಿದ್ರು ಅವ್ರು ಬೆಳಿಗ್ಗೆ. ಈಗ ಮಾಡ್ತಾರಲ್ಲ, ಸ್ಟೇಟ್ಮೆಂಟ್ ಮಾಡಿ ಅಶೋಕ್. ನಮ್ಮ ರಾಜ್ಯದ ಅರಣ್ಯ ವಿದೇಶಿದಲ್ಲ ಅಲ್ಲ, ಅದು ನಮ್ಮ ದೇಶದಿಂದ. ಆಯ್ತು, ಈಗೆಲ್ಲ ಚರ್ಚೆ 3 ಜನ ಕೊಲೆ ಮಾಡುವ ಪರಿಸ್ಥಿತಿ ಏನಾಗಿದೆ, ಯಾಕಾಗಿದೆ, ಎನ್ಕ್ವೈರಿ ಕೊಟ್ಟಾರ, ಎಲ್ಲ ಬರ್ತೈತೆ. ಚರ್ಚೆ ಮಾಡಿ ಒಂದು ಏನಾರ ನ್ಯಾಯ ಸಿಗ್ಬೇಕಾದ್ರೆ ಚರ್ಚೆ ಆಗ್ಬೇಕು. ಅಧ್ಯಕ್ಷರೇ, ಇದು ಒಂದೇ ನಿಮಿಷ ರೆಡ್ಡಿ ಅವರೇ, ಒಂದೇ ನಿಮಿಷ ರೆಡ್ಡಿ ಅವರೇ, ಇದು ಬರೀ ಕರ್ನಾಟಕಕ್ಕೆ ಸಂಬಂಧ ಸೀಮಿತ ಆಗಿಲ್ಲ. ಈಗ ತಮಿಳುನಾಡಿಗೆ ಹೋಗಿದೆ. ಅಲ್ಲಿನ ಡಿಎಂಕೆ ಮುಖ್ಯಮಂತ್ರಿ ನಮ್ಮ ರಾಜ್ಯದ ಬಗ್ಗೆ ಅವಹೇಳನಕಾರಿ ಮಾತು ಆಡಿದ್ದಾರೆ. ಖಂಡನೀಯ ಅಂತ ಹೇಳಿದ್ದಾರೆ. ಕರ್ನಾಟಕ ಸರ್ಕಾರನ ಖಂಡನೀಯ ಅಂತ ಹೇಳಿದ್ದಾರೆ. ಇಷ್ಟು ಹೇಳಿದ ಮೇಲೂ ಈ ಸರ್ಕಾರಕ್ಕೆ ಸ್ಟೇಟ್ಮೆಂಟ್ ಮಾಡ್ಬೇಕು ಅಂತ ಜ್ಞಾನ ಇಲ್ಲಲ್ವಾ? ಮಾಡ್ಲಿ, ಅವ್ರು ಸ್ಟೇಟ್ಮೆಂಟ್ ಮಾಡ್ಲಿ. ಅಧ್ಯಕ್ಷರೇ, ನೀವು ನಾನು ರಾತ್ರಿಯೇ ನಿಮ್ಮ ಹತ್ರ ಮಾತಾಡಿದೆ. ನಾನು ಎಲ್ಲ ರೆಡಿ ಆಗಿರ್ತೇನೆ, ಬೆಳಿಗ್ಗೆ ಸ್ಟೇಟ್ಮೆಂಟ್ ಮಾಡ್ತೀನಿ ಅಂತ ಹೇಳಿದ್ದೆ. ನನಗೆ ಅಪ್ಪರ್ ಹೌಸ್ ಡ್ಯೂಟಿ ಇತ್ತು, ಅಲ್ಲಿಗೆ ಹೋಗಿದ್ದೆ. ಆದ್ರೆ ಈ ರೀತಿ ಮಾತಾಡಿದ್ರೆ ಹೇಗೆ? ನಾವು ರೆಡಿ ಇದ್ದೀವಿ, ಮತ್ತೆ ಯಾಕೆ ಹಂಗೆ ಮಾತಾಡ್ತೀವಿ? ಅವ್ರಿಗೆ ಹೇಳ್ಬೇಕಲ್ಲ. ಆಯ್ತು ಸಭಾಧ್ಯಕ್ಷರೇ, ಅಲ್ಲ ಸ್ವಲ್ಪ ಪ್ರಚಾರ ಸಿಗ್ಬೇಕಲ್ಲ ಅವ್ರಿಗೆ. ಅದಕ್ಕೆ ಕಾವೇರಿ ವನ್ಯಜೀವಿ ವಿಭಾಗದ ಹನೂರು ಉಪವಿಭಾಗ ವ್ಯಾಪ್ತಿಯ ಹನೂರು ವನ್ಯಜೀವಿ ವಲಯದ ಶಾಖೆಯ ಹೊಳೆಮರೆ ದಟ್ಟಿ ಗಸ್ತಿನ ಚಿಕ್ಕನಲ್ಲೂರು ಮೀಸಲು ಅರಣ್ಯ ಪ್ರದೇಶದಲ್ಲಿ ವನ್ಯಪ್ರಾಣಿ ಕಳ್ಳಬೇಟೆ ಸಂಬಂಧ ಕಳ್ಳನಾಡ ಬಂದೂಕುಧಾರಿಗಳು ಅಕ್ರಮವಾಗಿ ಅರಣ್ಯವನ್ನು ಪ್ರವೇಶಿಸಿ ದಿನಾಂಕ 14/8/26 ಅಂದಾಜು ರಾತ್ರಿ 8 ಗಂಟೆಗೆ ಇಲಾಖೆ ಸಿಬ್ಬಂದಿಗೆ ಮಾಹಿತಿ ಸಿಗುತ್ತೆ ಸಭಾಧ್ಯಕ್ಷರೇ. ಆಮೇಲೆ ಸದರಿ ಮಾಹಿತಿಯ ಮೇರೆಗೆ ಅರಣ್ಯ ಸಿಬ್ಬಂದಿಗಳು ಕೂಡಲೇ 2 ತಂಡಗಳಾಗಿ ಹನೂರು ವನ್ಯಜೀವಿ ಉಪವಿಭಾಗ ವ್ಯಾಪ್ತಿಯ ಇಲಾಖಾ ವಾಹನಗಳಾದ KA 04 G2052 ಮತ್ತು KA 010 G0684 ಸದರಿ ಅರಣ್ಯ ಪ್ರದೇಶದ ಸುತ್ತಮುತ್ತ ಕಾರ್ಯಾಚರಣೆ ನಡೆಸಲು ಪ್ರಾರಂಭಿಸಿದ್ದು, ಗೋಮಡಿಯನಹಳ್ಳಿ ಅರಣ್ಯ ಪ್ರದೇಶದಲ್ಲಿ ಕೆಲವು ಟಾರ್ಚ್ ಬೆಳಕಿನ ಸಹಾಯದಿಂದ ಏನನ್ನು ಹುಡುಕುತ್ತು ಕಂಡುಬರುತ್ತದೆ. ಆಮೇಲೆ ಆ ಮೇರೆಗೆ ಗೋಮಡಿಹಳ್ಳಿ ಅರಣ್ಯ ಪ್ರದೇಶ, ಹಳೆಯೂರಿನತ್ತ ಅರಣ್ಯ ಪ್ರದೇಶ, ಈ ಪ್ರದೇಶಗಳಲ್ಲಿ ಅಲ್ಲಿ ಎಲ್ಲ ಪರಿಶೀಲನೆ ಮಾಡ್ತಾರೆ ಸಭಾಧ್ಯಕ್ಷರೇ. ನಂತರ ಎಲ್ಲ ಸಿಬ್ಬಂದಿಗಳು ಕೊನೆಯದಾಗಿ ಸೀರನಮಡ ಅರಣ್ಯ ಪ್ರದೇಶದಲ್ಲಿ ಟಾರ್ಚ್ ಬೆಳಕು ಕಂಡು ಬಂದಿರುವುದರಿಂದ ಸದರಿ ಪ್ರದೇಶವು ಸ್ಪಷ್ಟವಾಗಿ ಕಾಣುವಂತಹ ಕರಡಿಕಲ್ಲು ಒಡ್ಡು ಎತ್ತರದ ಅರಣ್ಯ ಪ್ರದೇಶದಲ್ಲಿ ವೀಕ್ಷಿಸುವ ಸಲುವಾಗಿ ಬೆಳಗಿನ ಜಾವ ಅಂದಾಜು 5 ಗಂಟೆ ಸಿಬ್ಬಂದಿಗೆ ತೆರಳಿರುತ್ತಾರೆ ಸಭಾಧ್ಯಕ್ಷರೇ. ಇದು ನಮ್ಮ ಬಾರ್ಡರಿಂದ, ಹಳ್ಳಿಗಳ ಬಾರ್ಡರಿಂದ ಸುಮಾರು 8 ಕಿಲೋಮೀಟರ್, 5 ರಿಂದ 8 ಕಿಲೋಮೀಟರ್ ಆಗುತ್ತೆ. ಆಮೇಲೆ ಸದರಿ ಕರಡಿ ಕಲ್ಲು ಒಡ್ಡು ಅರಣ್ಯ ಪ್ರದೇಶದಲ್ಲಿ ಕಲ್ಲು ಬಂಡೆಗಳು ಮತ್ತು ಪೊದೆಗಳ ಮರೆಯಲ್ಲಿ ಅವಿತಿದ್ದ ಬೇಟೆಗಾರರು ಅರಣ್ಯ ಸಿಬ್ಬಂದಿಯನ್ನು ನೋಡಿ ಆಕ್ರಮ ನಾಡಬಂದೂಕಿನಿಂದ ಗುಂಡಿನ ದಾಳಿ ನಡೆಸಲು ಮುಂದಾಗಿದ್ದು, ಗುಂಡಿನ ಕಿಡಿಯು ಬೆಳಕು ಸಿಬ್ಬಂದಿಗೆ ಗೋಚರವಾಗಿರುತ್ತದೆ.
ನಂತರ ಇಲಾಖೆ ಸಿಬ್ಬಂದಿಗಳು ಸದರಿ ಬೇಟೆಗಾರರಿಗೆ ಶರಣಾಗುವಂತೆ ಮನವೊಲಿಸಲು ಪ್ರಯತ್ನಿಸಿದಾಗಿಯೂ ಸಹ ದಾಳಿ ಮಾಡಲು ಮುಂದಾಗದ ಹಿನ್ನೆಲೆಯಲ್ಲಿ ಇಲಾಖಾ ಸಿಬ್ಬಂದಿಗಳು ಸದರಿಯವರನ್ನು ನಿಯಂತ್ರಿಸುವ ಉದ್ದೇಶದಿಂದ ಮತ್ತು ಆತ್ಮರಕ್ಷಣೆ ಹಾಗೂ ವನ್ಯಜೀವಿ ಸಂರಕ್ಷಣೆ, ಅರಣ್ಯ ಸಂರಕ್ಷಣೆ ಹಿತದೃಷ್ಟಿಯಿಂದ ಶ್ರೀ ಶಿವರಾಜ್ ಸಾಥಲವಾದಡ ಗಸ್ತು ಅರಣ್ಯ ಪಾಲಕ ಇವರಿಗೆ ಇಲಾಖೆಯಿಂದ ವಿತರಿಸಲಾದ ಬಂದೂಕು ಸಂಖ್ಯೆ R721035 ಇಂದ ಕಿಡಿಯ ಬೆಳಕು ಗೋಚರವಾದ ದಿಕ್ಕಿನಲ್ಲಿ ಸದರಿಯವರು ಪ್ರತಿದಾಳಿ ನಡೆಸಿರುತ್ತಾರೆ. ಸದರಿ ಸಂದರ್ಭದಲ್ಲಿ ಇಲಾಖಾ ಸಿಬ್ಬಂದಿಗಳು ಇದ್ದ ಸ್ಥಳಕ್ಕಿಂತ ಕಳ್ಳಬೇಟೆಗಾರರು ಎತ್ತರದ ಪ್ರದೇಶದಲ್ಲಿ ಕಂಡುಬಂದಿದ್ದರಿಂದ ಸಿಬ್ಬಂದಿಗಳು ಕಾರ್ಯಾಚರಣೆ ಬಳಿಕ ಮಾಡಿರುವ ಸ್ಲೈಡ್ ಆಕ್ಷನ್ ಗನ್ನಿನಿಂದ 3 ಸುತ್ತು ಕಾಡಸೂಸುಗಳನ್ನು ಹಾರಿಸಿದಾಗ ಗುಂಡು ನೇರವಾಗಿ ವ್ಯಕ್ತಿಯ ನಿರ್ದಿಷ್ಟವಾದ ಭಾಗಕ್ಕೆ ತಗುಲುವುದಿಲ್ಲ. ಕಾರಣ ಸದರಿ ಕಾಡತೂಸು ಸಣ್ಣ ಸಣ್ಣ ಪೆಲ್ಲೆಟ್ಸ್ಗಳು ಹಾಗೂ ಮದ್ದನ್ನು ಒಳಗೊಂಡಿದ್ದು ಕಾಡತೂಸಿನಿಂದ ಹೊರಬರುವಾಗ ಚೆದರುವುದರಿಂದ ಆರೋಪಿಗಳು ವಿವಿಧ ಅಂಗಾಂಗಗಳು ಗುಂಡು ತಗುಲಿರುತ್ತದೆ. ಸದರಿ ಘಟನೆಯು ಜರುಗುವ ವೇಳೆಯಲ್ಲಿ ಬೇಟೆಗಾರರು ಕರಡಿ ಕಲ್ಲು ಒಡ್ಡು ಎತ್ತರದ ಅರಣ್ಯ ಪ್ರದೇಶದಲ್ಲಿ ಇಲಾಖಾ ಸಿಬ್ಬಂದಿಗಿಂತ ಎತ್ತರದ ಪ್ರದೇಶದಲ್ಲಿ ನಿಂತು ಗುಂಡಿನ ದಾಳಿ ನಡೆಸಿದಾಗ ಸಂದರ್ಭದಲ್ಲಿ ಇಲಾಖಾ ಸಿಬ್ಬಂದಿಗಳಿಗೆ ಸದರಿ ಬೇಟೆಗಾರರು ಅಸ್ಪಷ್ಟವಾಗಿ ಗೋಚರಿಸಿರುವುದರಿಂದ ಸಿಬ್ಬಂದಿಗಳು ಆತ್ಮರಕ್ಷಣೆಗಾಗಿ ಪ್ರತಿದಾಳಿ ನಡೆಸಿದಾಗ ಬೇಟೆಗಾರರಿಗೆ ಸೊಂಟದಿಂದ ಮೇಲ್ಭಾಗದಲ್ಲಿ ಗುಂಡೇಟು ತಗುಲಿದ್ದು ಸಿಬ್ಬಂದಿಗಳು ಯಾವುದೇ ದುರುದ್ದೇಶದಿಂದ ಸದರಿ ಕ್ರಮವನ್ನು ಕೈಗೊಂಡಿರುವುದಿಲ್ಲ. ನಂತರ ಬೇಟೆಗಾರರು ನೋವಿನ ಶಬ್ದ ಕೇಳಿಸಿರುವುದರಿಂದ ಸಿಬ್ಬಂದಿಗಳು ಟಾರ್ಚ್ ಬೆಳಕಿನಿಂದ ಪರಿಶೀಲಿಸಿ ನೋಡಲಾಗಿ ಓರ್ವ ಬೇಟೆಗಾರ ಸದರಿ ಸ್ಥಳದಿಂದ ಓಡುತ್ತಿರುವುದು ಕಂಡುಬಂದಿದ್ದು 3 ಜನ ಬೇಟೆಗಾರರು ನೆಲದ ಮೇಲೆ ನೆರಳುತ್ತಾ ಒದ್ದಾಡುತ್ತಿರುವುದು ಕಂಡುಬಂದಿರುತ್ತದೆ. ಈ ಹಿನ್ನೆಲೆಯಲ್ಲಿ ಸಿಬ್ಬಂದಿಗಳು ಮಾನವೀಯತೆಯ ದೃಷ್ಟಿಕೋನದಿಂದ ಮತ್ತು ಅವರ ಜೀವ ರಕ್ಷಣೆಗಾಗಿ ಸದರಿ ಬೇಟೆಗಾರರನ್ನು ಹನೂರಿನ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ವೈದ್ಯರು ಲಭ್ಯವಿಲ್ಲವೆಂದು ಪೊಲೀಸ್ ಇಲಾಖೆ ಸಿಬ್ಬಂದಿಗಳು ತಿಳಿಸಿದ ಮೇರೆಗೆ ಕೊಳ್ಳೇಗಾಲ ಉಪ ವಿಭಾಗ ಆಸ್ಪತ್ರೆಗೆ ಕರೆದೊಯ್ಯಲಾಗಿ ಅಲ್ಲಿನ ವೈದ್ಯಾಧಿಕಾರಿಗಳು ಪರಿಶೀಲಿಸಿ ಕೃತ್ಯದಲ್ಲಿ ಭಾಗಿಯಾಗಿರುವ ಆರೋಪಿಗಳಾದ ಆಂತೋಣಿ ಸ್ವಾಮಿ ಬಿನ್ ಪೆರಿಯನಾಯಗಂ 50 ವರ್ಷ, ಕ್ರಿಶ್ಚಿಯನ್ ಜನಾಂಗ, ವ್ಯವಸಾಯ, ಮರಿಮಂಗಲ ಗ್ರಾಮ; ಜಾನ್ ರೋಸ್ ಪೀಟರ್ ಬಿನ್ ಯಾಕೂಬ್ 42 ವರ್ಷ, ಕ್ರಿಶ್ಚಿಯನ್ ಜನಾಂಗ, ವ್ಯವಸಾಯ, ಜಗನ್ನಾಥ್ ದೊಡ್ಡಿ ಗ್ರಾಮ. ಆಮೇಲೆ ಕುಮಾರ್ ಬಿನ್ ಲೇಟ್ ಸವಾರಿಯಪ್ಪನ್ 33 ವರ್ಷ, ಕ್ರಿಶ್ಚಿಯನ್ ಜನಾಂಗ, ಹಿಟಾಚಿ ಆಪರೇಟರ್, ಲಾರೆಸ್ ದೊಡ್ಡಿ. ಮೂವರು ಬೇರೆ ಬೇರೆ ಗ್ರಾಮದವರು. ಇವರು ಮೃತಪಟ್ಟಿರುವುದಾಗಿ ದೃಢಪಡಿಸಿರುತ್ತಾರೆ. ಹಾಗಾಗಿ ಸದರಿ ಮೃತದೇಹಗಳನ್ನು ಪೊಲೀಸ್ ಇಲಾಖೆಯವರು ನಿಯಮಾನುಸಾರ ವಶಕ್ಕೆ ಪಡೆದಿದ್ದು ಮುಂದಿನ ಕ್ರಮಕ್ಕಾಗಿ ಮೈಸೂರಿನ KR ಆಸ್ಪತ್ರೆ ಶವಾಗಾರಕ್ಕೆ ಕೊಂಡೊಯ್ದಿರುತ್ತಾರೆ. ಮುಂದುವರೆದು ಸದರಿ ಪ್ರಕರಣದಲ್ಲಿ ತಲೆಮರೆಸಿಕೊಂಡಿರುವ ಮತ್ತೋರ್ವ ಆರೋಪಿ ಹೆಸರು ಮತ್ತು ವಿಳಾಸ ಮಹಿಂದಾಸ್ ಬಿನ್ ಬೆಂಜಮಿನ್ 45 ವರ್ಷ, ವ್ಯವಸಾಯ, ಕ್ರಿಶ್ಚಿಯನ್ ಜನಾಂಗ, ಮರಿಮಂಗಲ ಗ್ರಾಮ ಎಂಬುದಾಗಿ ಪೊಲೀಸ್ ಇಲಾಖೆಯಿಂದ ತಿಳಿದು ಬಂದಿರುತ್ತದೆ. ಅಲ್ಲದೆ ಸದರಿ ಕಾರ್ಯಾಚರಣೆ ಘಟನಾ ಸ್ಥಳದಲ್ಲಿ ಶ್ರೀ ಶೇಖರೇ ಅವತಾರಿ, ಉಪವಲಯ ಅರಣ್ಯಾಧಿಕಾರಿ ಶಿವರಾಜ್ ಸಾಥಲವಾದಡ, ಶ್ರೀ ಅನಿಲ್ ಕುಮಾರ್, ಶ್ರೀ ಮಲ್ಲಿಕಾರ್ಜುನ್ ಮತ್ತು ಶ್ರೀ ರೋಹಿತ್ ಕೆಟಿ ಎಂಬ 4 ಗಸ್ತು ಅರಣ್ಯ ಪಾಲಕರು, ಶ್ರೀ ಗುರುಸ್ವಾಮಿ ETF ಸಿಬ್ಬಂದಿ, ಶ್ರೀ ಮಹದೇವ MR ವಾಚರ್ ಹಾಗೂ ಶ್ರೀ ಗಿರೀಶ್, ಶ್ರೀ ಶಿವಲಿಂಗ ನಾಯಕ ಎಂಬ 2 APC ವಾಚರ್ಗಳು ಹಾಗೂ ಶ್ರೀ ಮನೋಜ್ ವಾಹನ ಚಾಲಕರು ಸೇರಿದಂತೆ ಒಟ್ಟು 10 ಸಿಬ್ಬಂದಿಗಳು ಘಟನೆಯ ಸ್ಥಳದಲ್ಲಿ ಹಾಜರಿದ್ದು ಸದರಿ ಸಿಬ್ಬಂದಿಯ ಪೈಕಿ ಶಿವರಾಜ್ ಸಾಥಲವಾದಡ ಗಸ್ತು ಅರಣ್ಯ ಪಾಲಕ ಇವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಚಿಕಿತ್ಸೆಯನ್ನು ಪಡೆದಿರುತ್ತಾರೆ. ಈ ಮೇಲ್ಕಂಡ ಕೃತ್ಯವು ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972 ಸೆಕ್ಷನ್ 2(16A) ಮತ್ತು 9, 27 ಮತ್ತು 31 ಉಲ್ಲಂಘನೆಯಾಗಿರುವ ಹಿನ್ನೆಲೆಯಲ್ಲಿ ವನ್ಯಜೀವಿ ಅಪರಾಧ ವರದಿ ಸಂಖ್ಯೆ 1/2026 ದಿನಾಂಕ 15/8/26ರಂತೆ ಪ್ರಕರಣವನ್ನು ದಾಖಲಿಸಲಾಗಿರುತ್ತದೆ. ದಿನಾಂಕ 18/7/26ರಂದು ಸದರಿ ಬೇಟೆಗಾರರ ಜೀವ ರಕ್ಷಣೆಯ ಉದ್ದೇಶದಿಂದ ಘಟನಾ ಸ್ಥಳದಲ್ಲಿದ್ದ 2 ಸಂಖ್ಯೆಯ ನಾಡಬಂದೂಕಿನ ಜೊತೆಗೆ 4 ಬ್ಯಾಗ್ಗಳಲ್ಲಿ ಇಲಾಖಾ ವಶಕ್ಕೆ ಪಡೆದು ಆರೋಪಿತರನ್ನು ತುರ್ತಾಗಿ ಆಸ್ಪತ್ರೆಗೆ ಕರೆದೊಯ್ಯಲಾಗುತ್ತದೆ. ದಿನಾಂಕ 15/8/26ರಂದು ಘಟನಾ ಸ್ಥಳದಲ್ಲಿ ಇಲಾಖಾ ಪರ ಅಮಾನತುಪಡಿಸಿಕೊಂಡ ಸೊತ್ತುಗಳವರ ನಾಡಬಂದೂಕು, 2 ನೀಲಿ ಬಣ್ಣದ ಬ್ಯಾಗ್ ಹಾಗೂ ಅದರೊಳಗಿದ್ದ ಸ್ಟೀಲ್ ಚಮಚ, 1 ಪಾತ್ರೆ ದೊಡ್ಡದು, 1 ಸ್ಟೀಲ್ ತಟ್ಟೆ, 1 ಟೀ ಲೋಟ, 1 ಕಪ್ಪು ಪ್ಲಾಸ್ಟಿಕ್ ಒಳಗೆ ಇದ್ದ ಅಕ್ಕಿ, ಈರುಳ್ಳಿ, ಟೊಮೊಟೊ, ಉಪ್ಪು, ಪಾರ್ಲೆಜಿ ಬಿಸ್ಕೆಟ್ ಚಿಕ್ಕದು 3, ಮಾರಿಗೋಲ್ಡ್ ಬಿಸ್ಕೆಟ್ 1, 5 ಅಚ್ಚು ಬೆಲ್ಲ, ಧನಿಯಾ ಪೌಡರ್ 1, ಆಮೇಲೆ ಕ್ಯಾಮ್ಲಾ ಪ್ಲೇಗ್ ಬ್ಯಾಗ್ ಮತ್ತು ಅದರೊಳಗಿದ್ದ Vivo Android ಮೊಬೈಲ್, ನೋಕಿಯಾ ಕೀಪ್ಯಾಡ್ ಮೊಬೈಲ್,
ಚಾಕುಗಳು 3, ಮಚ್ಚು 1, 2 ಇಂಚು ಅಳತೆಯ ಪ್ಯಾರಗಾನ್ ಚಪ್ಪಲಿ ನೀಲಿ ಬಣ್ಣದ್ದು, 2 ಕಂದು ಬಣ್ಣದ ಬಟ್ಟೆ ಬ್ಯಾಗ್ ಹಾಗೂ ಅದರೊಳಗಿದ್ದ ಪಟಾಕಿ ಮದ್ದು, ಜಿಯೋ ಕೀಪ್ಯಾಡ್ ಮೊಬೈಲ್, ತಲೆ ಬ್ಯಾಟರಿ 1, ಮದ್ದಿನ ಬಾಕ್ಸ್ 2, ಮದ್ದಿನ ಪೌಡರ್ 4, ನಾಡಬಂದೂಕಿಗೆ ಬಳಸುವ ಗುಂಡುಗಳು 38, ಕಂದು ಬಣ್ಣದ ಬಟ್ಟೆ ಬ್ಯಾಗ್ ಹಾಗೂ ಅದರೊಳಗಿದ್ದ ಚಾಕು 1, ತಲೆ ಬ್ಯಾಟರಿ ಮತ್ತು ಚಾರ್ಜರ್ 1. ಮುಂದುವರೆದು ದಿನಾಂಕ 15/8/26 ಇಲಾಖಾ ಸಿಬ್ಬಂದಿಗಳು ಘಟನಾ ಸ್ಥಳದಲ್ಲಿ ಕೂಂಬಿಂಗ್ ಕಾರ್ಯಾಚರಣೆ ನಡೆಸಿದ ಸಂದರ್ಭದಲ್ಲಿ ಇಲಾಖಾ ಸಿಬ್ಬಂದಿಗಳಿಗೆ 2 ಚೀಲಗಳಲ್ಲಿ ಯಾವುದೋ ವನ್ಯಪ್ರಾಣಿಯ ಬಂದಿದ್ದು ತನಿಖಾ ಡೀಟೇಲ್ ಆಗಿ ಹೇಳ್ತಾ ಇದ್ದೀವಿ. ಈಗ ಮ್ಯಾಟರು ಸೀರಿಯಸ್ ಇದೆ. ಸಭಾಧ್ಯಕ್ಷರೇ, ಯಾಕೆ ತೊಂದರೆ ಕೊಡ್ತಾರೆ ಓದೋವಾಗ? ಸದರಿ ಮಾಂಸವನ್ನು ಇಲಾಖೆ ಸಿಬ್ಬಂದಿಗಳು ಘಟನಾ ಸ್ಥಳದಲ್ಲಿ ಸಂರಕ್ಷಿಸಿರುತ್ತಾರೆ. ದಿನಾಂಕ 16/8/26 ಘಟನಾ ಸ್ಥಳದಲ್ಲಿ ಇಲಾಖಾ ಪರ ಅಮಾನತುಪಡಿಸಿಕೊಂಡ ಸ್ವತ್ತುಗಳು ವಿವರ: 4 ಜೊತೆ ಪ್ಯಾರಗಾನ್ ಹವಾಯಿ ಚಪ್ಪಲಿಗಳು, 2 ಲೀಟರ್ ನೀಲಿ ಕ್ಯಾಪ್ ಹೊಂದಿರುವ ಮೆರಿಂಡಾ ಪ್ಲಾಸ್ಟಿಕ್ ಬಾಟಲ್ಗಳು, ಅಂದಾಜು 1/4 ಲೀಟರ್ ನೀರು ಮತ್ತು 2 ಲೀಟರ್ಗಳಲ್ಲಿ 2 ಚೀಲಗಳಲ್ಲಿ ತುಂಬಿದ 20 ರಿಂದ 30 ಕೆಜಿ ವನ್ಯಪ್ರಾಣಿ ಮಾಂಸ. ಅಲ್ಲದೆ ಮೇಲ್ಕಂಡ ಪ್ರಕರಣದಲ್ಲಿ ಆರೋಪಿಗಳಾದ ಆಂತೋಣಿ ಸ್ವಾಮಿ, ಬಿನಿ ಪೆರಿಯಾಸ್ವಾಮಿ 50 ವರ್ಷ, ಕ್ರಿಶ್ಚಿಯನ್ ಜನಾಂಗ, ಇದು ಆಗಲೇ ಹೇಳಿದ್ದೀನಿ. ಘಟನಾ ಸ್ಥಳವು ಅರಣ್ಯ ಇಲಾಖೆಯಿಂದ ಸುಮಾರು 5 ರಿಂದ 8 ಕಿಲೋಮೀಟರ್ ಸುತ್ತಾಡಿದ್ದಾರೆ. ನಮ್ಮ ಇದ್ರ ಪ್ರಕಾರ ನಮ್ಮ ಪೊಲೀಸ್ ಇಲಾಖೆ ಮತ್ತು ನಮ್ಮ ಇಲಾಖೆಯಿಂದ ಮಾಹಿತಿ ತಗೊಂಡ್ಮೇಲೆ ಅವರ ಫೋನ್ ಇದ್ರ ಮೇಲೆ ಇದು ಮಾಡಿದ್ದಾರೆ. ಇದನ್ನು ಪರಿಶೀಲಿಸಿದಾಗ ಸದರಿ ಆರೋಪಿತರ ಸಂಬಂಧಿಕರು ಮಾಧ್ಯಮಗಳಲ್ಲಿ ತಿಳಿಸಿದಂತೆ ಕಳೆದು ಹೋದ ದನಗಳನ್ನು ಹುಡುಕಿಕೊಂಡು ಹೋಗಿರುವಂತೆ ಕಂಡುಬರುವುದಿಲ್ಲ. ಅಲ್ಲದೆ ಸದರಿಯವರ ದನಗಳು ಕಳೆದು ಹೋಗಿರುವ ಬಗ್ಗೆ ಇಲಾಖೆಯಲ್ಲಿ ಯಾವುದೇ ಲಿಖಿತವಾದ ಅಥವಾ ಮೌಖಿಕ ದೂರನ್ನು ನೀಡಿರುವುದಿಲ್ಲ ಹಾಗೂ ಅರಣ್ಯ ಪ್ರದೇಶಗಳಲ್ಲಿ ಯಾವುದೇ ದನಗಳು ಸತ್ತಿರುವುದು ಕಂಡುಬರುವುದಿಲ್ಲ. ಮುಂದುವರೆದು ಸದರಿ ಆರೋಪಿಗಳ ದನಗಳು ಕಾಣೆಯಾಗಿದ್ದಲ್ಲಿ ಸಂಬಂಧಿತ ವಲಯ ಅಧಿಕಾರಿಗಳಿಗೆ ಪ್ರಾಥಮಿಕ ಮಾಹಿತಿ ನೀಡಿ ಅನುಮತಿಯನ್ನು ಪಡೆದು ಅರಣ್ಯ ಪ್ರದೇಶದಲ್ಲಿ ಹುಡುಕಾಟ ನಡೆಸಬೇಕಾಗುತ್ತದೆ. ಆದರೆ ಸದರಿ ಆರೋಪಿತರು ಯಾವುದೇ ಅನುಮತಿ ಇಲ್ಲದೆ ಮೀಸಲು ಅರಣ್ಯ ಪ್ರದೇಶದಲ್ಲಿ ಶಸ್ತ್ರಾಸ್ತ್ರಧಾರಿಗಳಾಗಿ ಪ್ರವೇಶಿಸಿರುವುದನ್ನು ಗಮನಿಸಿದಾಗ ಬೇಟೆಯನ್ನು ಹೊರತುಪಡಿಸಿ ಯಾವುದೇ ಸದುದ್ದೇಶ ಕಾಡಿನೊಳಗೆ ಪ್ರವೇಶಿಸಿರುವುದು ಕಂಡುಬರುವುದಿಲ್ಲ. ಮುಂದುವರೆದು ಸದರಿ ಪ್ರಕರಣದಲ್ಲಿ ಭಾಗಿಯಾಗಿರುವ ಬೇಟೆಗಾರರು ಬೇರೆ ಯಾವುದೇ ಇಲಾಖಾ ಪ್ರಕರಣಗಳಲ್ಲಿ ಪಾಲ್ಗೊಂಡಿರುತ್ತಾರೆ ಎಂಬುದರ ಬಗ್ಗೆ ಪರಿಶೀಲಿಸಿ ಆಂತೋಣಿ ಸಾಮ್ ಇವರು ಅರಣ್ಯ ಅಪರಾಧ ಪ್ರಕರಣದಲ್ಲಿ ಭಾಗಿಯಾಗಿರುವ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಇವರ ಕುಟುಂಬದ ಮತ್ತೋರ್ವ ಸದಸ್ಯರಾದ ಪೀಟರ್ ಥೂಮಸ್ ಬಿನ್ ಪೆರೆನಾಯಿಗಂ ಇವರ ಮೇಲೆ ಹನೂರು ವನ್ಯಜೀವಿ ವಲಯದ ಶಾಖೆಯ ಬೇಟೆಗಾರನಾಗಿದ್ದ ಅರಣ್ಯ ಗಸ್ತಿನ ಬಳಿ ಅನುಮಾನಾಸ್ಪದವಾಗಿ ಓಡಾಡುತ್ತಿರುವ ಹಿನ್ನೆಲೆಯಲ್ಲಿ ಸದರಿಯವರ ಬಳಿಯಿದ್ದ ನಾಡು ಬಂದೂಕು ಮತ್ತು ಮದ್ದುಗುಂಡನ್ನು ತುಂಬಿರುವ ಬ್ಯಾಗ್ ಅನ್ನು ವಶಪಡಿಸಿಕೊಂಡಿದ್ದು, ಯಾವುದೇ ಅನುಮತಿ ಇಲ್ಲದೆ ಅಕ್ರಮವಾಗಿ ಬಂದೂಕು ಮತ್ತು ಮದ್ದುಗುಂಡುಗಳನ್ನು ಇಟ್ಟುಕೊಂಡಿರುವುದು ಕಾನೂನು ವಿರುದ್ಧ ಚಟುವಟಿಕೆ ಆಗಿರುವುದರಿಂದ ಹನೂರು ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಮೊಕದ್ದಮೆ 135/26 ಪ್ರಕರಣವನ್ನು ದಾಖಲಿಸಿರುವುದು ತಿಳಿದು ಬಂದಿರುತ್ತದೆ. ಅಲ್ಲದೆ ಮೇಲ್ಕಂಡ ಪ್ರಕರಣದ ಮತ್ತೊಬ್ಬ ಆರೋಪಿಯಾದ ಮಹೀಮ್ ದಾಸ್ ಬಿನ್ ಬೆಂಜಮಿನ್ 45 ವ್ಯವಸಾಯ, ಕ್ರಿಶ್ಚಿಯನ್ ಜನಾಂಗ, ಮರಿಯಾ ಮಂಗಲ ಗ್ರಾಮ ಇವರದು ಹನೂರು ವನ್ಯಜೀವಿ ವಲಯದಲ್ಲಿ ವನ್ಯಜೀವಿ ಸಂರಕ್ಷಣೆ ಕಾಯ್ದೆ ಪ್ರಕಾರ ಅರಣ್ಯ ಮೊಕದ್ದಮೆ 1-20-20-20-21 ದಿನಾಂಕ 5/6/20ರಂತೆ ದಾಖಲೆ ಹೆಸರು ದೊರಕಪಟ್ಟಿರುತ್ತದೆ. ಮೇಲ್ಕಂಡ ಪ್ರಕರಣದ ಸಂಬಂಧ ಜಿಲ್ಲಾಧಿಕಾರಿ ಹಾಗೂ ದಂಡಾಧಿಕಾರಿ ಚಾಮರಾಜನಗರ ಇವರು ದಿನೇಶ್ ಕುಮಾರ್ ಮೀನಾ AS ಉಪವಿಭಾಗಾಧಿಕಾರಿ ಕೊಳ್ಳೇಗಾಲ ಉಪವಿಭಾಗ ಕೊಳ್ಳೇಗಾಲ ಇವರನ್ನು ತನಿಖಾಧಿಕಾರಿ ಅಂದರೆ ಮ್ಯಾಜಿಸ್ಟ್ರೇಟ್ ತನಿಖೆ ನೇಮಿಸಿ ಆದೇಶದಂತೆ ಅದರಂತೆ ಸದರಿ ಉಪವಿಭಾಗಾಧಿಕಾರಿಗಳು 15/8/26 ಘಟನಾ ಸ್ಥಳಕ್ಕೆ ತನಿಖೆಯ ಸಲುವಾಗಿ ತೆರಳಿದ್ದು, ಸದರಿ ದಿನದಂದು ತನಿಖೆ ಪೂರ್ಣವಾಗಿರುವುದಿಲ್ಲ. ಆದ್ದರಿಂದ ದಿನಾಂಕ 16/8/26 ತನಿಖೆ ಮುಂದುವರಿಯುತ್ತದೆ. ಅದರ ಭಾಗವಾಗಿ ಉಪವಿಭಾಗಾಧಿಕಾರಿಗಳ ಸಮಕ್ಷಮ ಇಲಾಖಾ ಅಧಿಕಾರಿ ಸಿಬ್ಬಂದಿಗಳು ಹಾಜರಾಗಿ ತನಿಖಾಧಿಕಾರಿ ಕೋರುವ ಮಾಹಿತಿಯನ್ನು ಒದಗಿಸಿರುತ್ತಾರೆ. ನಂತರ ಘಟನಾ ಸ್ಥಳದಲ್ಲಿ ವಶಪಡಿಸಿಕೊಳ್ಳಲಾದ ವನ್ಯಪ್ರಾಣಿ ಮಾಂಸದ ಪರೀಕ್ಷೆಯನ್ನು 16/8/26 ನಡೆಸಲಾಗಿದ್ದು, ಒಂದು ಬ್ಯಾಗ್ನಲ್ಲಿ 22.35 ಕೆಜಿ, ಮತ್ತೊಂದು ಬ್ಯಾಗ್ನಲ್ಲಿ 11.90 ಕೆಜಿ ಅಂತ ಒಟ್ಟಾರೆ 34.25 ಕೆಜಿ ವನ್ಯಪ್ರಾಣಿ ಮಾಂಸವು ದೊರೆತಿರುತ್ತದೆ. ಸದರಿ ವನ್ಯಪ್ರಾಣಿ ಮಾಂಸದಲ್ಲಿ ಗುಂಡಿನ ಚಹರೆ ಕಂಡುಬಂದಿರುವುದರಿಂದ ಪಶುವೈದ್ಯಾಧಿಕಾರಿಗಳು ತಿಳಿಸಿರುವ ಮೇರೆಗೆ ಹೆಚ್ಚುವರಿ ತನಿಖೆಗಾಗಿ ಸದರಿ ಮದ್ಯ ಮಾಲಿನ ಮಾದರಿಯನ್ನು ಹಾಗೂ ವಶಪಡಿಸಿಕೊಳ್ಳದ ನಾಡು ಬಂದೂಕನ್ನು ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳಿಸಿ ಅಗತ್ಯ ಕ್ರಮ ಕೈಗೊಳ್ಳಲಾಗಿರುತ್ತದೆ. ಸದರಿ ಘಟನೆಯ ತರುವಾಯ ಕೆಲವು ದುಷ್ಕರ್ಮಿಗಳು ಬೇಟೆಗಾರರು ಕಳ್ಳಬೇಟೆ ತಡೆಯುವ ಶಿಬಿರಗಳು 9 ವಸತಿಗೃಹಗಳಿಗೆ ಹಾನಿ ಮಾಡಿದ್ದು, ಸದರಿ ಕಟ್ಟಡದಲ್ಲಿ ಪೀಠೋಪಕರಣಗಳು, ಸಾಮಾನು ಸರಂಜಾಮು ಮತ್ತು 1 ಸಂಖ್ಯೆ 4 ಚಕ್ರದ
ಇಲಾಖಾ ವಾಹನ ಹಾಗೂ ಸಿಬ್ಬಂದಿಯ 4 ದ್ವಿಚಕ್ರ ವಾಹನಗಳನ್ನು ಕಜಾಂಗೊಳಿಸಿರುತ್ತಾರೆ. ಇದರಿಂದ ಸರ್ಕಾರಕ್ಕೆ ಹಾಗೂ ಇಲಾಖಾ ಸಿಬ್ಬಂದಿಗೆ ಅಪಾರ ನಷ್ಟ ಉಂಟಾಗಿರುವ ಹಿನ್ನೆಲೆಯಲ್ಲಿ ಇಲಾಖಾಧಿಕಾರಿ ಸಂಬಂಧಿಗಳು ಕುರಿತಂತೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುತ್ತದೆ. ಕರ್ನಾಟಕ ಅರಣ್ಯ ಕಾಯ್ದೆ 76ರ ನಿಯಮ 123, 24, 25ರ ಇಲಾಖಾ ಮುಂಚೂಣಿಯಲ್ಲಿ ಸಿಬ್ಬಂದಿಗಳಾದ ವಲಯ ಅರಣ್ಯಕಾರಿ, ಉಪವಲಯಾರಣ್ಯಕಾರಿ, ಗಸ್ತು ಅರಣ್ಯ ಪಾಲಕರಿಗೆ ಅವರದ್ದೇ ಆದ ನಿಗದಿತ ಕರ್ತವ್ಯಗಳನ್ನು ನಿಗದಿಪಡಿಸಲಾಗಿದ್ದು, ಸದರಿ ಅಧಿಕಾರಿ ಸಿಬ್ಬಂದಿಗಳು ತಮ್ಮ ವ್ಯಾಪ್ತಿಯ ಅರಣ್ಯ ಪ್ರದೇಶದಲ್ಲಿ ಯಾವುದೇ ಒತ್ತುವರಿ, ಕಳೆಬೇಟಿ, ಅರಣ್ಯ ಬೆಂಕಿ ಇತರ ಅರಣ್ಯ ಪ್ರದೇಶಗಳ ನಡೆಯದಂತೆ ಎಚ್ಚರ ವಹಿಸಬೇಕಾಗಿರುತ್ತದೆ. ಅಲ್ಲದೆ ಸದರಿಯವರಿಗೆ ನಿಗದಿಪಡಿಸುವ ಅರಣ್ಯ ವ್ಯಾಪ್ತಿಯ ಅರಣ್ಯ ಸಂಪತ್ತು, ವನ್ಯಪ್ರಾಣಿ ಸಂಪತ್ತನ್ನು ರಕ್ಷಿಸುವುದು ನೌಕರರ ಕರ್ತವ್ಯ. ಈ ನಿಟ್ಟಿನಲ್ಲಿ ರಾಸ್ತಿ ಗಸ್ತಿನಲ್ಲಿದ್ದ ಇಲಾಖಾ ಸಿಬ್ಬಂದಿಗಳು ಕಳ್ಳಬೇಟೆಗಾರರು ಅರಣ್ಯ ಪ್ರದೇಶದಲ್ಲಿ ಅಕ್ರಮವಾಗಿ ನುಸುಳಿರುವ ಮೇರೆಗೆ ಕಾರ್ಯಾಚರಣೆ ಪ್ರಾರಂಭಿಸಿದ್ದು 14/8/26 ರಾತ್ರಿ ಸುಮಾರು 8 ಗಂಟೆಯಿಂದ 15/8/26 ಬೆಳಗಿನ 5:30 ಸತತವಾಗಿ ಕಾರ್ಯಾಚರಣೆ ನಡೆಸಿರುತ್ತಾರೆ. ಈ ಸಂದರ್ಭದಲ್ಲಿ ಕರಡಿಕಲ್ಲು ಒಡ್ಡು ಅರಣ್ಯ ಪ್ರದೇಶದಲ್ಲಿ ಅವತಿದ್ದ ಬೇಟೆಗಾರರು ಮೀಸಲು ಅರಣ್ಯ ಪ್ರದೇಶದಲ್ಲಿ ಅನುಮತಿ ಇಲ್ಲದೆ ಪ್ರವೇಶಿಸಿದ್ದಲ್ಲದೆ ವನ್ಯಪ್ರಾಣಿಯನ್ನು ಬೇಟೆಯಾಡಿರುವುದು ಕಂಡುಬಂದಿದ್ದು, ಕರ್ತವ್ಯ ನಿರತ ಇಲಾಖಾ ಅಧಿಕಾರಿಗಳ ಮೇಲೆ ದಾಳಿ ನಡೆಸಲು ಯತ್ನಿಸಿದ್ದಾರೆ. ಸದರಿ ಬೇಟೆಗಾರರಿಗೆ ಸಿಬ್ಬಂದಿಗಳು ಶರಣಾಗುವಂತೆ ತಿಳಿಸಿದ ಮೇರೆಯೂ ನಾಡು ಬಂದೂಕಿನಿಂದ ದಾಳಿ ಮಾಡಿದ ಸಂದರ್ಭದಲ್ಲಿ ಜೊತೆಗಿದ್ದ ಇಲಾಖೆ ಸಿಬ್ಬಂದಿಗಳು ಪ್ರಾಣ ರಕ್ಷಣೆ, ವೈಯಕ್ತಿಕ ಪ್ರಾಣ ರಕ್ಷಣೆ ಉದ್ದೇಶದಿಂದ ಇಲಾಖೆ ಸಿಬ್ಬಂದಿಯ ಪ್ರಜ್ಞಾಳಿ ನಡೆಸಿರುವುದು ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 72ರ ಸೆಕ್ಷನ್ 60, ಕರ್ನಾಟಕ ರಾಜ್ಯ ಅರಣ್ಯ 63ರ ಸೆಕ್ಷನ್ 114ರ ಅಂತೆ ಸರ್ಕಾರದ ಸ್ವತ್ತಿನ ರಕ್ಷಣೆಗಾಗಿ ಹಾಗೂ ಅರಣ್ಯ ವನ್ಯಪ್ರಾಣಿಗಳ ಸಂರಕ್ಷಣೆ ಹಿತದೃಷ್ಟಿಯಿಂದ ಮತ್ತು ಇಲಾಖಾ ಸಿಬ್ಬಂದಿಯ ಆತ್ಮರಕ್ಷಣೆಯ ನಿಟ್ಟಿನಲ್ಲಿ ಸದ್ಭಾವನೆಯಿಂದ ಕೈಗೊಂಡಿರುವ ಕ್ರಮವಾಗಿರುತ್ತದೆ. ಭಾರತೀಯ ನ್ಯಾಯ ಸಂಹಿತೆ 23ರ 34, 35ರ ಪ್ರಕಾರ ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನ ಮತ್ತು ಇತರ ಜೀವಗಳನ್ನು ರಕ್ಷಿಸಿಕೊಳ್ಳಲು ಅವಕಾಶ ನೀಡಲಾಗಿದ್ದು, ಮೇಲ್ಕಂಡ ಪ್ರಕರಣದಲ್ಲಿ ಇಲಾಖಾ ಸಿಬ್ಬಂದಿಗಳು ಕಳ್ಳಬೇಟೆಗಾರರು ದಾಳಿಯಿಂದ ತಮ್ಮನ್ನು ರಕ್ಷಿಸಿಕೊಳ್ಳಲು ಪ್ರತಿದಾಳಿ ನಡೆಸಿರುತ್ತಾರೆ ಹೊರತು ಉದ್ದೇಶಪೂರ್ವಕವಾಗಿ ತಾವಾಗಿ ಅವರ ಮೇಲೆ ದಾಳಿ ಮಾಡಿರುವುದಿಲ್ಲ. ಅಲ್ಲದೆ ಸರ್ಕಾರ ಆದೇಶ AHFF 30 F9W88 ದಿನಾಂಕ 20/9/91ರಲ್ಲಿ ಗಸ್ತು ಅರಣ್ಯ ಪಾಲಕರು ಹಾಗೂ ಅದಕ್ಕೂ ಮೇಲಿನ ದರ್ಜೆ ಅರಣ್ಯ ಸಿಬ್ಬಂದಿ ಅರಣ್ಯ ಪದಗಳಿಂದ ಅರಣ್ಯ ಸ್ವತ್ತನ್ನು ರಕ್ಷಿಸಲು ಹಾಗೂ ಪ್ರಾಣ ರಕ್ಷಣೆ ಮಾಡಿಕೊಳ್ಳಲು ಮೀಸಲು ಅರಣ್ಯ ಪ್ರದೇಶ ಒಳಗಡೆ ಶಸ್ತ್ರಾಸ್ತ್ರಗಳನ್ನು ಉಪಯೋಗಿಸಿಕೊಳ್ಳಬಹುದಾಗಿದ್ದು, ವನ್ಯಜೀವಿಗಳು ಸೇರಿದಂತೆ ಅರಣ್ಯ ಸ್ವತ್ತನ್ನು ರಕ್ಷಿಸಲು ಹಾಗೂ ಬೇರೆ ಮಾರ್ಗೋಪಾಯ ಇಲ್ಲದಿದ್ದಾಗ ಅರಣ್ಯ ಸಿಬ್ಬಂದಿಗಳ ಜೀವ ರಕ್ಷಣೆ ಮಾಡುವ ಸಂದರ್ಭದಲ್ಲಿ ಬಂದೂಕನ್ನು ಉಪಯೋಗಿಸಬಹುದಾಗಿದ್ದು, ಮೇಲ್ಕಂಡ ಪ್ರಕರಣದಲ್ಲಿ ಇಲಾಖಾ ಸಿಬ್ಬಂದಿಯು ತಮಗೆ ನಿಗದಿಪಡಿಸಲಾದ ಕರ್ತವ್ಯಗಳನ್ನು ನಿರ್ವಹಿಸುವ ಸಂದರ್ಭದಲ್ಲಿ ಬೇಟೆಗಾರರು ದಾಳಿಯನ್ನು ನಡೆಸಿರುವುದರಿಂದ ಕೈಮೀರಿದ ಸನ್ನಿವೇಶದಲ್ಲಿ ಆತ್ಮರಕ್ಷಣೆಗಾಗಿ, ಅರಣ್ಯ ಸಂಪತ್ತಿನ ರಕ್ಷಣೆಗಾಗಿ ಮಾತ್ರ ಮೇಲಿನ ಕ್ರಮವನ್ನು ಕೈಗೊಂಡಿದ್ದು, ಇದರಲ್ಲಿ ಯಾವುದೇ ಪ್ರಾಣಿಹಾನಿ ಮಾಡುವ ಉದ್ದೇಶವಾಗಲಿ ವೈಯಕ್ತಿಕ ದೇಶವಾಗಲಿ ಕಂಡು ಬಂದಿರೋದಿಲ್ಲ. ಇದಿಷ್ಟು ಕ್ವೆಶ್ಚನ್ ಅವರ್ ಶ್ರೀ ಕೌಜಲ್ಗಿ ಅಧ್ಯಕ್ಷರೇ, ಮಾಂತೇಶ್ ಶಿವಾನಂದ್. ಈಗ ನಾವು ಸ್ಟೇಟ್ಮೆಂಟ್ ಓದಿದ್ದೀರಾ? ಫೋಟೋಗಳು ತೋರಿಸ್ತೀನಿ ಸಭಾಧ್ಯಕ್ಷರೇ. ಸುಮಾರು 5-8 ಕಿಲೋಮೀಟರು ಇವರು ಓಡಾಡಿದ್ದಾರೆ. ಆಮೇಲೆ ಇದು ಜಿಂಕೆ ಮಾಂಸ ಸಭಾಧ್ಯಕ್ಷರೇ, ಇದರಲ್ಲಿ ಗುಂಡಿನ ತೂತುಗಳು ಇದೆಲ್ಲ ಕೂಡ ಇದೆ. ಇದು ಅವರು ಉಪಯೋಗಿಸಿರ್ತಕ್ಕಂಥದ್ದು ನೋಡಿ. ಇದೆಲ್ಲ ಅವ್ರು ಓದಿದ್ದು ಯಾರಿಗೂ ಕೇಳಿಸಿಲ್ಲ, ಫೋಟೋಗಳು ಯಾರಿಗೂ ಕೇಳಿಸಲ್ಲ. ಕೇಳಿಸ್ತ ಊನಪ್ಪ ಹಂಗೆ ನಾವು ಹೌದು, ನಾವು ಕೇಳಿಸಿದೆ ಅಂತ ತಿಳ್ಕೊಂತೀರಿ. ಅಲ್ಲಲ್ಲ, ಕೇಳಿಸಿದೆ ಅಂತ ತಿಳ್ಕೊಂಡ್ಬಿಟ್ಟಿದ್ದೀರಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.